ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ತುಂಬ ಒಳ್ಳೆಯ ದಿನ ಅಂತ ಯಾವುದೋ ಒಂದು ಮನೆಗೆ ರಕ್ಷಣೆ ಕಟ್ಟಬೇಕೆಂದು ಯೋಚನೆ ಮಾಡಿದ್ದೀಯ. ಮಾಡೋಕ್ಕಂದ ಯಾವ ರಕ್ಷಣೆ ಗೊತ್ತಾ? 9 ಇಲ್ಲ 11 ಇಲ್ಲ 13 ಹೀಗೆ ಬೆಸ ಸಂಖ್ಯೆಯಲ್ಲಿ ಗರುಡ ಬೀಜವನ್ನು ಕಟ್ಟು. ಕೆಂಪು ಬಟ್ಟೆಯಲ್ಲಿ ಗರುಡಕಾಯಿ, ಗರುಡ ಬೀಜ ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆ ದೇವರ ಸಂಕಲ್ಪ ಮಾಡಿಕೊಂಡು ಮನೆ ಮುಖ್ಯ ದ್ವಾರದ ಒಳಗಡೆ ಕಟ್ಟಿಬಿಡು. ಯಾವುದೇ ರೀತಿಯ ದುಷ್ಟ ಶಕ್ತಿಗಳೇ ಆಗಲಿ, ದುಷ್ಟ ಯೋಚನೆ ಮಾಡುವಂಥ ವ್ಯಕ್ತಿಗಳೇ ಆಗಲಿ, ಅಥವಾ ಕಾಲ ಜಾದೂನೇ ಆಗಲಿ, ಮಾಟ ಮಂತ್ರ, ದೃಷ್ಟಿದೋಷ ಯಾವುದಿದ್ರೂ ನಿನ್ನ ಮುಖ್ಯ ದ್ವಾರದ ಒಳಗಡೆ ಅದು ಪ್ರವೇಶ ಮಾಡೋದೇ ಇಲ್ಲ. ಅಷ್ಟೊಂದು ಮಹತ್ವಪೂರ್ಣವಾದ ಈ ಗರುಡಕಾಯಿ. ಅದಕ್ಕೆ ಆ ಕಾಯಿಗೆ 2 ಮುಳ್ಳು ಇರುತ್ತದೆ ಕಂದ. ತುಂಬ ವಿಷಕಾರಿಯಾದಂಥದ್ದು. ಚಿಕ್ಕ ಮಕ್ಕಳ ಕೈಯಲ್ಲಿ ಅದು ಸಿಗದೇ ಇರೋ ರೀತಿಯಲ್ಲಿ ನೋಡಿಕೊ, ಸರಿನಾ? ಹಾಗೆಯೇ ಯಾವುದೇ ಸಮಸ್ಯೆನೇ ಆಗಲಿ ನೀನು ಬಗೆಹರಿಸುವಂಥ ಶಕ್ತಿ ಇದೆ. ನಿನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಹೌದು, ಇದನ್ನು ಮಾತ್ರ ನಾನು ಹೇಳುತ್ತೇನೆ. ಹಾಗೆಯೇ ಇವತ್ತಿನ ದಿನ ಎಲ್ಲ ಕೆಲಸನೂ ಶಾಶ್ವತವಾಗಿ ಒಂದು ಪರಿಹಾರ ರೂಪವಾಗಿ ತಂದೆ ತರುತ್ತೀಯ. ಅದಕ್ಕೆ ಪರಿಹಾರ ಇದೆ ಅನ್ನೋದು ನಿನಗೆ ಖಾತ್ರಿಯಾಗಿ ಆಗುತ್ತದೆ. ಚಿಂತೆ ಮಾಡಬೇಡ, ನಿನ್ನಲ್ಲಿ ನಾನಿದ್ದೇನೆ. ನನ್ನನ್ನು ಒಂದು ಕ್ಷಣವೂ ಬಿಡದೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಹೆಸರು ಹೇಳಿ ಕೆಲಸ ಮಾಡುತ್ತಾ ಬಂದಿದ್ದೀಯ. ನಿನ್ನ ನಂಬಿಕೆಗೆ ನಾನು ದ್ರೋಹ ಮಾಡೋದಿಲ್ಲ. ನಿನ್ನ ಮೇಲೆ ನಿನಗೆ ನಂಬಿಕೆ ಇದೆ, ಅಲ್ಲಿ ನಾನಿದ್ದೇನೆ, ಸರಿನಾ? ಹಾಗೆಯೇ ಪ್ರಯಾಣ ಬೆಳೆಸುವಾಗ ಬೇಗ ನೀನು ಯಾವ ಊರಿಗೆ ತಲುಪಬೇಕು ಆ ಊರಿಗೆ ತಲುಪುತ್ತೀಯ. ಚಿಂತೆ ಮಾಡಬೇಡ. ಇವತ್ತೆಲ್ಲ ಒಳ್ಳೆಯದಿದೆ, ಒಳ್ಳೆಯದೇ ಆಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣವೇ ನೀನು ಹಸ್ತಲಕ್ಷ್ಮಿಯನ್ನು ನೋಡಿಕೊಂಡೇ ಹೇಳುತ್ತೀಯ, ಇವತ್ತಿನ ದಿನ ಎಲ್ಲ ಒಳ್ಳೆಯದಾಗಲ್ರಿ ಬಾಬಾ ಅಂತ ಹೇಳುತ್ತೀಯ. ಆ ಹೇಳುವಂಥ ಧ್ವನಿಯಲ್ಲಿ ಸಕಾರಾತ್ಮಕತೆ ಇದೆ. ಅದೇ ನಿನ್ನ ಇಡೀ ದಿನದ ಶಕ್ತಿ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಿಟ್ಟಿನ ಭರದಲ್ಲಿ ಸಿಟ್ಟು ಮಾಡಿಕೊಳ್ಳುತ್ತೀಯ, ಬೇರೆಯವರ ಮೇಲೆ ತುಂಬ ಸಿಟ್ಟು ಮಾಡಿಕೊಳ್ಳುತ್ತೀಯ ಅಂತ ಈ ಒಂದು ವಾರದಲ್ಲಿ ನನಗನ್ನಿಸ್ತಾ ಇದೆ. ಹಾಗಾಗಿ ಪ್ರತಿ ವಾರಕ್ಕೊಮ್ಮೆ ನೀನು ವಿಶ್ರಾಂತಿ ತೆಗೆದುಕೋ. ಅದು ಯಾವ ರೀತಿ? ಅಲಾರಾಮ್ ಇಡದೇ ವಿಶ್ರಾಂತಿ ತೆಗೆದುಕೋ. ಅಂದಾಗ ಮಾತ್ರ ನಿನ್ನ ಆರೋಗ್ಯ ಸರಿ ಹೋಗುತ್ತದೆ. ಚಿಂತೆ ಮಾಡಬೇಡ. ಸುತ್ತಮುತ್ತಲ ಜನ ಹೇಗಿದ್ದಾರೋ ಏನೂ ಬೇಡ, ನೀನು ಹೇಗಿದ್ದೀಯಾ ಅದ್ರ ಮೇಲೆ ಎಲ್ಲ ಜನರು ನಿಂತಿದ್ದಾರೆ. ನೀನು ಆಡೋ ಮಾತಿನಿಂದ, ಸರಿನಾ? ಇಂದೆಲ್ಲ ಒಳ್ಳೆಯದಾಗುತ್ತದೆ, ಚಿಂತೆ ಬೇಡ.